ನಿನ್ನೆ ಮಹಿಳಾ ಅಧಿಕಾರಿಗೆ ಧಮಕಿ, ಇವತ್ತು ಕ್ಷಮೆಯಾಚನೆ. ಶಿಡ್ಲಘಟ್ಟದ ಪೌರಾಯುಕ್ತೆ ಕ್ಷಮೆ ಕೇಳಿದ ರಾಜೀವ್ ಗೌಡ. ನಿನ್ನೆ ಮಹಿಳಾ ಅಧಿಕಾರಿಗೆ ಭಾರೀ ಧಮಕಿಯನ್ನ ಹಾಕಿದ್ರು, ಇವತ್ತು ಕ್ಷಮೆಯಾಚನೆಯನ್ನ ಮಾಡಿದ್ದಾರೆ. ಶಿಡ್ಲಘಟ್ಟದ ಪೌರಾಯುಕ್ತೆ ಕ್ಷಮೆ ಕೇಳಿದ ರಾಜೀವ್ ಗೌಡ. ಇನ್ನು ಅಮೃತಾ ಗೌಡ ಮೇಲೆ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ, ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸಿ ಅಂತ ಕೈ ಮುಖಂಡ ಈಗ ಕ್ಷಮೆಯಾಚನೆಯನ್ನ ಮಾಡಿದ್ದಾರೆ. ರಸ್ತೆಗೆ ಅಡ್ಡಲಾಗಿ ಯಾವುದೇ ಬ್ಯಾನರ್ ಹಾಕಿರಲಿಲ್ಲ. ಇನ್ನು ಕಳೆದ ಬಾರಿ ಕೂಡ ಸಿಎಂ ಮತ್ತು ಡಿಸಿಎಂ ಬ್ಯಾನರ್ ಅನ್ನ ಬಿಚ್ಚಿಸಿದ್ರು. ಇದೀಗ ಅನುಮತಿ ಪಡೆದಿದ್ದರು ಬ್ಯಾನರ್ ತೆಗೆದಿದ್ದಾರೆ. ನನ್ನಿಂದ ನೋವಾಗಿದ್ರೆ ಅಧಿಕಾರಿಗೆ ಕ್ಷಮಿಸಿ ಅಂತ ಹೇಳ್ತೇನೆ ಅಂತ ರಾಜೀವ್ ಗೌಡ ಅವರು ಹೇಳಿದ್ದಾರೆ. ಕೈ ಮುಖಂಡರು ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ಟೌನ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ನಗರಸಭೆ ಆಯುಕ್ತೆ ಅಮೃತಾ ಗೌಡ ದೂರು ಆಧರಿಸಿ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಜೆಡಿಎಸ್ ಮುಖಂಡರು ನೀಡಿದ್ದ ದೂರಿನ ಮೇಲೆ ಕೇಸ್ ಅನ್ನ ದಾಖಲು ಮಾಡಲಾಗಿದೆ. ನಿನ್ನೆ ಮಹಿಳಾ ಅಧಿಕಾರಿಗೆ ಧಮಕಿಯನ್ನ ಹಾಕಲಾಗಿತ್ತು, ಇವತ್ತು ಕ್ಷಮೆಯಾಚನೆಯನ್ನ ಮಾಡಿದ್ದಾರೆ. ಶಿಡ್ಲಘಟ್ಟದ ಪೌರಾಯುಕ್ತೆ ಕ್ಷಮೆ ಕೇಳಿದ ರಾಜೀವ್ ಗೌಡ. ಅಮೃತಾ ಗೌಡ ಮೇಲೆ ಯಾವುದೇ ವೈಯಕ್ತಿಕ ದ್ವೇಷ ನನಗಿಲ್ಲ, ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಕೇಳ್ತೀನಿ ಅಂತ ಕೈ ಮುಖಂಡ ರಾಜೀವ್ ಗೌಡ ಅವರು ಹೇಳಿದ್ದಾರೆ. ರಸ್ತೆಗೆ ಅಡ್ಡಲಾಗಿ ಯಾವುದೇ ಬ್ಯಾನರ್ಗಳನ್ನು ಕೂಡ ಹಾಕಿರಲಿಲ್ಲ, ಕಳೆದ ಬಾರಿಯೂ ಕೂಡ ಇದೇ ರೀತಿ ಮಾಡಿದ್ರು ಅಂತ ಹೇಳಿದ್ದಾರೆ. ಇವತ್ತು ನಗರಸಭಾ ಕಮಿಷನರ್ನ ನಿಲ್ಲಿಸಿದ್ರು ಅನ್ನೋ ಒಂದು ವಿಡಿಯೋ ಎಲ್ಲ ವೈರಲ್ ಆಗ್ತಾ ಇದೆ. ನಾನು ಯಾವುದೇ ಒಂದು ನನ್ನ ಒಂದು ಸ್ವಉದ್ದೇಶದಿಂದ ನಾನು ಯಾವುದೂ ಮಾತಾಡಿದ್ದಲ್ಲ. ನಾನು ಅವ್ರ ಬಗ್ಗೆ ಯಾವುದೇ ಥರದ ಒಂದು ದ್ವೇಷ ಕೂಡ ನನಗಿಲ್ಲ. ನನಗೇನಂದರೆ ನಮ್ಮದು ಒಂದು ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮಕ್ಕೆ ನಾವು ಪರ್ಮಿಷನ್ಗೆ 9ನೇ ತಾರೀಕಿಗೆ ಪರ್ಮಿಷನ್ಗೆ ಅರ್ಜಿ ಕೊಟ್ಟಿದ್ವಿ. ಕಮಿಷನರು 3 ದಿನ ರಜದಲ್ಲಿದ್ದೀನಿ ಅಂದ್ಬಿಟ್ಟು ನೀವು ಹಾಕೊಳ್ಳಿ ಬ್ಯಾನರ್ಸ್ ಅಂತ ಹೇಳ್ಬಿಟ್ಟು ಕೂಡ ಅವ್ರ ಅನುಮತಿ ಕೊಟ್ಟಿದ್ರು. ಅದರಂತೆ ನಾವೆಲ್ಲ ಬ್ಯಾನರ್ಸು ನಮ್ಮ ಇದಕ್ಕೆಲ್ಲ ಬ್ಯಾನರ್ಸ್ ಹಾಕೊಂಡಿದ್ವಿ. ಅದರಲ್ಲಿ ಏಕಾಏಕಿ ಬ್ಯಾನರ್ನ ತೆಗ್ದಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳಿದಾಗ ನಮ್ಮ ಕಮಿಷನರ್ ಫೋನ್ ಮಾಡಿ, ಈ ರೀತಿ ಯಾಕಮ್ಮ ಬ್ಯಾನರ್ ತೆಗ್ದಿದ್ರಿ, ನೀವೇ ಅಫಿಷಿಯಲ್ ಆಗಿ ಪರ್ಮಿಷನ್ ಕೊಟ್ಟಿದ್ದೀರಲ್ಲ ಅಂತ ಹೇಳಿದಾಗ ಅವರೆಲ್ಲ ಏನೋ ಸೆಂಟ್ರಲ್ ಎಲ್ಲೋ ರಸ್ತೆಗೆ ಏನೋ ಅಡ್ಡ ಇತ್ತು ಅನ್ನೋ ಥರ ಇದು ಮಾಡಿದ್ರು ಅಂತ ಹೇಳಿದ್ರು. ಅಲ್ಲಿ ಯಾವುದು ರಸ್ತೆಗೆ ಅಡ್ಡ ಇರಲಿಲ್ಲ, ಬ್ಯಾನರ್ಗಳೆಲ್ಲ ಸೈಡಲ್ಲೇ ಕಟ್ಟಿರ್ತಾರೆ, ಹಂಗಾಗಿ ಯಾವುದೇ ಥರದ ತೊಂದರೆ ಇಲ್ಲ ಅಂತ. ಲಾಸ್ಟ್ ಟೈಮ್ ಕಳೆದ ಬಾರಿ ಕೂಡ ನಮ್ಮದು CM DCM ಪ್ರೋಗ್ರಾಮ್ಸ್ ಇದ್ದಾಗ ಕೂಡ ಅದು ಬ್ಯಾನರ್ಸ್ ನಮಗೆ ಬಿಚ್ಚಿ ಬೇರೆ ಯಾವ್ದನ್ನ ಬ್ಯಾನರ್ಸ್ ಹಾಕಿದ್ರು. ಅದಕ್ಕೆ ನಿಮ್ಮ ಹತ್ರ ಪರ್ಮಿಷನ್ ತೊಗೊಂಡಾದ್ಮೇಲೆ ಕೂಡ ನೀವು ಈ ರೀತಿ ಮಾಡಿದ್ದೀರಾ, ನೀವು ಮಾಡ್ತಾ ಇರೋದು ಸರಿಯಲ್ಲ ಅಂದ್ಬಿಟ್ಟು ಹೇಳಿದ್ದೀನಿ. ಅದನ್ನ ಮಾತು ಬಂದು ವಿಡಿಯೋ ಯಾವುದೇ ಅವ್ರನ್ನ ಪರ್ಪಸ್ ಆಗಿ ನಾನು ಬೈಬೇಕು ಅನ್ನೋದಾಗ್ಲಿ ಯಾವುದೇ ಒಂದು ಉದ್ದೇಶ ಇಲ್ಲ. ಅವ್ರು ನನಗೂ ಒಂದು ಅಕ್ಕ ತಂಗಿ ಥರ, ಅವ್ರನ್ನ ಯಾವುದೇ ಥರದ ಉದ್ದೇಶದಿಂದ ನಾನು ಮಾತಾಡಿಲ್ಲ. ನಾನು ಆ ಥರದ ವ್ಯಕ್ತಿನೂ ಅಲ್ಲ. ಹಾಗಾಗಿ ನನ್ನಿಂದ ನಾನು ಮಾತಾಡೋದ್ರಿಂದ ಏನಾದ್ರು ನೋವಾಗಿದ್ರು ಕೂಡ ಅವ್ರಿಗೆ ನನ್ನ ಕಡೆಯಿಂದ ಕ್ಷಮಿಸಿ ಅಂತಾನು ಕೇಳ್ತಿದ್ದೀನಿ.